ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡು ಆಕೆ ಭಾರತಕ್ಕೆ ಬಂದ ನಂತರ ಏನೆಲ್ಲ ಆಗಬಹುದು ಅಂತ ಅಂದಾಜು ಮಾಡ್ತಾ ಇದ್ವೋ ಈಗ ಅದು ಆಗೋದಿಕ್ಕೆ ಶುರುವಾಗಿದೆ. ಅಮೆರಿಕದ ಕೈಗೊಂಬೆ ಬಾಂಗ್ಲಾದೇಶದ ಏಕೈಕ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಯೂನಸ್ ತನಗೆ ಕೊಟ್ಟಿರುವ ಕೆಲಸವನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾನೆ. ಆತ ಏನೋ ನೊಬೆಲ್ ಪುರಸ್ಕೃತ ಅಂದ ಕೂಡಲೇ ಮತೀಯ ಶಕ್ತಿಗಳನ್ನು ದೂರ ಇಟ್ಟು ಆಡಳಿತವನ್ನು ಗಟ್ಟಿ ಮಾಡಬಹುದು ಅಂತ ಕೆಲವರು ಮಾತಾಡ್ತಾ ಇದ್ರು. ಆದರೆ ಅಂಥದ್ದೇನೂ ಅಲ್ಲಿ ಆಗಿಲ್ಲ ಮತ್ತು ಆಗೋ ಸಾಧ್ಯತೆಗಳು ಕೂಡ ಇಲ್ಲ ಅನ್ನೋದು ಕೂಡ ಆತನ ಸಚಿವ ಸಂಪುಟವನ್ನು ನೋಡಿದ ದಿನಾನೇ ಅರ್ಥ ಆಗಿತ್ತು. ಈಗ ಅದು ಜಗಜ್ಜಾಹೀರಾಗ್ತಾ ಹೋಗ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದ ಭಯೋತ್ಪಾದಕ ಸಂಘಟನೆಗಳ ಪೈಕಿ ಒಂದು ಅನ್ನಿಸ್ಕೊಂಡಿದ್ದ, ಬಾಂಗ್ಲಾದೇಶದ ರಚನೆಯನ್ನೇ ವಿರೋಧಿಸಿದ್ದ, ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತುಕೊಂಡಿದ್ದ ಅಲ್ಲಿನ ಕಟ್ಟರ್ ಮತೀಯ ಸಂಘಟನೆ ಜಮಾತ್ ಎ ಇಸ್ಲಾಂ ಮೇಲಿನ ನಿರ್ಬಂಧವನ್ನ ಬಾಂಗ್ಲಾದ ಈ ಹಂಗಾಮಿ ಸರ್ಕಾರ ರದ್ದು ಮಾಡಿದೆ. ಇನ್ನು ಎರಡನೆಯದು, ಬಾಂಗ್ಲಾದ ನಟೋರಿಯಸ್ ಉಗ್ರ ಅನ್ಸರುಲ್ ಬಾಂಗ್ಲಾ ಟೀಮ್ ಎಬಿಟಿಯ ಮುಖ್ಯಸ್ಥ ಜಶೀಮುದ್ದೀನ್ ರೆಹಮಾನಿ ಜೈಲಿಂದ ಹೊರಬಂದಿದ್ದಾನೆ. ಮೂರನೆಯದ್ದು ಮತ್ತು ಇವೆರಡಕ್ಕಿಂತ ಹೆಚ್ಚು ಮಹತ್ವದ ವಿಷಯ ಅಂದ್ರೆ, ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರ ಆಗೋದಿಕ್ಕೆ ಶುರು ಮಾಡಿದೆ ಮತ್ತು ಪಾಕ್ ಬಾಂಗ್ಲಾ ನಡುವೆ ವ್ಯಾಪಾರ ಮತ್ತು ರಕ್ಷಣಾ ಒಪ್ಪಂದಗಳಾಗುವ ಸಾಧ್ಯತೆ ಇದ್ದು, ಇದರ ಜೊತೆಗೆ ಭಾರಿ ಪ್ರಮಾಣದ ಆಯುಧಗಳನ್ನು ಕೂಡ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಆರ್ಡರ್ ಕೂಡ ಪ್ಲೇಸ್ ಮಾಡಿದೆ. ಹಾಗಾದ್ರೆ ಈ ಬಾಂಗ್ಲಾದೇಶದ ವಿಷಯದಲ್ಲಿ ಕೂಡ ಭಾರತ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಮತ್ತೆ ಬಂದೇ ಬಿಟ್ವಾ? ಪಾಕಿಸ್ತಾನ ಮತ್ತು ಚೈನಾಗಳ ಜೊತೆ ಈಗ ಭಾರತದ ಗಡಿಯಲ್ಲಿ ಮತ್ತೊಬ್ಬ ಶತ್ರು ಉದ್ಭವಗೊಂಡ. ಏನಾಗ್ತಾ ಇದೆ ಭಾರತ ಮತ್ತು ಬಾಂಗ್ಲಾ ನಡುವೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಬೆಳವಣಿಗೆಗಳ ಬಗ್ಗೆ ಭಾರತ ಒಂದು ಎಚ್ಚರಿಕೆಯ ಕಣ್ಣಿಟ್ಟುಕೊಂಡೇ ಇರಬೇಕಾದ ಅಗತ್ಯ ಹೆಚ್ಚು ಕಂಡು ಬರ್ತಾ ಇದೆ. ಇಷ್ಟು ದಿನ ಬಾಂಗ್ಲಾದೇಶದ ಗಡಿಯಲ್ಲಿ ಅಕ್ರಮ ವಲಸಿಗರ ಕಾಟ ಮಾತ್ರ ಇರ್ತಾ ಇತ್ತು, ಆಗಾಗ ಅಲ್ಲಿ ಸ್ಮಗ್ಲಿಂಗ್ ಆಗ್ತಾ ಇರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಸುಮಾರು 4096.7 ಕಿಲೋಮೀಟರ್ ಉದ್ದದ ಗಡಿ ಏನಿದೆ, ಅಲ್ಲಿ ಭಾರತ ಕಟ್ಟೆಚ್ಚರವನ್ನ ವಹಿಸಬೇಕಾಗತ್ತೆ. ಬಾಂಗ್ಲಾದ ಗಡಿ ಕೂಡ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಗಡಿಯಷ್ಟೇ ಸಮಸ್ಯಾತ್ಮಕ ಅನ್ನಿಸಿಕೊಳ್ಳಲಿದೆ. ಅದಕ್ಕೆ ಕಾರಣವಾಗ್ತಾ ಇರೋದು ಬಾಂಗ್ಲಾದ ಹಂಗಾಮಿ ಸರ್ಕಾರ. ಗೆಳೆಯರೆ, ಈ ಅನ್ಸರುಲ್ ಬಾಂಗ್ಲಾ ಇದೆ ನೋಡಿ, ಇದು ಬಾಂಗ್ಲಾದಲ್ಲಿನ 10 ಉಗ್ರ ಸಂಘಟನೆಗಳ ಪೈಕಿ ಒಂದು. ಪಾಕಿಸ್ತಾನದ ISI ಜೊತೆ ನೇರ ಸಂಪರ್ಕದಲ್ಲಿರುವ ಅನ್ಸರುಲ್ ಬಾಂಗ್ಲಾದೇಶದಲ್ಲಿ ಅಲ್ ಖೈದಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಸಂಘಟನೆ. ಈ ಎಬಿಟಿ ಬಾಂಗ್ಲಾ ಗಡಿಯ ಮೂಲಕ ಭಯೋತ್ಪಾದಕರನ್ನ ಭಾರತದ ಒಳನುಗ್ಗಿಸುವ ಪ್ರಯತ್ನವನ್ನ ಸದಾ ಮಾಡ್ತಾ ಇದ್ದ ಸಂಘಟನೆ. ಅಸ್ಸಾಂನಲ್ಲಿ, ತ್ರಿಪುರಾದಲ್ಲಿ ಒಳನುಸುಳೋದಕ್ಕೆ ಪ್ರಯತ್ನಿಸಿದ್ದ ಎಬಿಟಿ ಉಗ್ರರನ್ನ ಈ ಹಿಂದೆ ಅಲ್ಲಿ ಬಂಧಿಸುವ ಕೆಲಸ ಕೂಡ ನಡೆದಿತ್ತು. ಹಾಗೆ ಅನ್ಸರುಲ್ ಭಾರತದಲ್ಲಿ ಬಾಂಗ್ಲಾ ನುಸುಳುಕೋರರನ್ನ ಸ್ಲೀಪರ್ ಸೆಲ್ ಬಳಕೆ ಮಾಡುತ್ತೆ. ಅದಕ್ಕೆ ISI ಭಾರತದಲ್ಲಿನ ಇನ್ನಿತರ ಉಗ್ರ ಸಂಘಟನೆಗಳ ಸ್ಲೀಪರ್ ಸೆಲ್ಗಳನ್ನು ಕೂಡ ಅನ್ಸರ್ಗಾಗಿ ಕೆಲಸ ಮಾಡೋ ಹಾಗೆ ನೋಡಿಕೊಳ್ಳುತ್ತೆ. ಈ ಹಿಂದೆ ಬಾಂಗ್ಲಾದಲ್ಲಿ ಖಲೀದಾ ಜಿಯಾ ಆಡಳಿತ ಇದ್ದ ಕಾಲದಲ್ಲಿ ಅಲ್ಲಿನ ಎಲ್ಲ ಭಯೋತ್ಪಾದಕ ಸಂಘಟನೆಗಳು ಆಕ್ಟಿವ್ ಆಗಿ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ವು. ಆದ್ರೆ ಹಸೀನಾ ಆಡಳಿತ ಬಂದ ನಂತರ ಭಾರತ ಮತ್ತು ಬಾಂಗ್ಲಾ ಸಂಬಂಧಗಳು ಸ್ವಲ್ಪ ಸುಧಾರಣೆಯನ್ನ ಕಂಡವು. ಆಗ ಭಾರತದ ಏಜೆನ್ಸಿಗಳ ಮಾಹಿತಿಯ ಅನ್ವಯ ಸಾಕಷ್ಟು ಉಗ್ರರನ್ನ ಬಂಧಿಸುವ ಕೆಲಸ ಕೂಡ ಬಾಂಗ್ಲಾದಲ್ಲಿ ನಡೆಯಿತು. ಹಾಗೆ ಈ ಅನ್ಸರ್ ಮುಖ್ಯಸ್ಥ ರೆಹಮಾನಿಯನ್ನ ಬಾಂಗ್ಲಾದೇಶದ ಬ್ಲಾಗರ್ ಒಬ್ಬರ ಹತ್ಯೆಯ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ರು. ಅವನಿಗೆ 5 ವರ್ಷಗಳ ಜೈಲು ಶಿಕ್ಷೆ ಕೂಡ ಆಯಿತು. ಈಗ ಹಂಗಾಮಿ ಸರ್ಕಾರ ಬಂದ ಬೆನ್ನಲ್ಲೇ ಅವನನ್ನ ಜೈಲಿಂದ ಬಿಡುಗಡೆ ಮಾಡಲಾಗಿದೆ. ಹಾಗೆ ಅಲ್ಲಿನ ಜಮಾತೆ ಇಸ್ಲಾಮಿ ಸಂಘಟನೆಯ ಮೇಲಿನ ನಿರ್ಬಂಧವನ್ನು ಕೂಡ ಹಂಗಾಮಿ ಸರ್ಕಾರ ರದ್ದು ಮಾಡಿದೆ. ಜಮಾತ್ ಇನ್ನು ಮುಂದೆ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಪಡ್ಕೊಳ್ಳುತ್ತೆ. ಅವರು ಅಲ್ಲಿನ ಚುನಾವಣಾ ಆಯೋಗದ ಮುಂದೆ ತಮ್ಮ ಪಕ್ಷವನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವರಿಗೆ ಈಗ ಅನುಮತಿ ಸಿಗ್ತಾ ಇದೆ. ಗೆಳೆಯರೆ, ಈ ಜಮಾತ್ ಎ ಇಸ್ಲಾಮಿ ಅನ್ನೋದು ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನ ಸೇರಿದ ಹಾಗೆ ಏಷ್ಯಾದ ನಾನಾ ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದೆ. ನಮ್ಮ ಕಾಶ್ಮೀರದಲ್ಲಿ ಕೂಡ ಜಮಾತ್ನ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ. ಇವರು ಕಟ್ಟರ್ ಇಸ್ಲಾಮನ್ನ ಹೇರಬೇಕು ಅಂತ ಪ್ರಯತ್ನ ಪಡೋ ಜನ. ಜಮಾತ್ ಇದೆಯಲ್ಲ, ಇದು ಈ ಹಿಂದೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಭಜನೆಯಾಗುವ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದ ಸಂಘಟನೆ. ಅವತ್ತು ಮುಕ್ತಿವಾಹಿನಿಯ ವಿರುದ್ಧ ಈ ಪಡೆ ಅಲ್ಲಿ ಹೋರಾಟಕ್ಕೆ ನಿಂತಿತ್ತು. ಬಾಂಗ್ಲಾದ ಹಿಂದೂಗಳ ಮೇಲೆ ನಡೆದ ಭಯಾನಕ ದಾಳಿಗಳ ಹಿಂದೆ ಈ ಜಮಾತ್ ಇತ್ತು. ಆ ನಂತರ ಕೂಡ ಇವರ ನಿಷ್ಠೆ ಪಾಕಿಸ್ತಾನದ ಕಡೆಗೆ ಇತ್ತು. ಬಾಂಗ್ಲಾದ ಮೊದಲ ಅಧ್ಯಕ್ಷ ಹಾಗೂ ಬಾಂಗ್ಲಾ ವಿಮೋಚನೆಯ ಹರಿಕಾರ ಮುಜಿಬುರ್ ರೆಹಮಾನ್ ಹತ್ಯೆಯ ಹಿಂದೆ ಕೂಡ ಜಮಾತ್ನ ಕೈವಾಡ ಇತ್ತು. ಬಾಂಗ್ಲಾದ ನರಮೇಧ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈ ಹಿಂದಿನ
ಹಿಂದಿನ ಹಸೀನಾ ಸರ್ಕಾರ ಜಮಾತ್ನ ಒಂದಷ್ಟು ನಾಯಕರನ್ನ ಬಂಧಿಸಿ ಅವರ ವಿಚಾರಣೆ ನಡೆಸಿ ಅವರಿಗೆ ಶಿಕ್ಷೆ ಕೂಡ ಆಗೋ ಹಾಗೆ ನೋಡಿಕೊಂಡಿತ್ತು ಮತ್ತು ಜಮಾತ್ ಮೇಲೆ ನಿಷೇಧವನ್ನು ಕೂಡ ಹೇರಲಾಗಿತ್ತು. ಈಗಲ್ಲಿ ಹಸೀನಾ ಇಲ್ಲ, ಹಂಗಾಮಿ ಸರ್ಕಾರ ಬಂದಿದೆ. ನೋಬಲ್ ಯೂನಸ್ಸು ಈಗ ಜಮಾತ್ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸಿದ್ದಾರೆ. ಇನ್ನು ಇದಾದ ಬೆನ್ನಲ್ಲೇ ಬಾಂಗ್ಲಾ ಸರ್ಕಾರ ಪಾಕಿಸ್ತಾನದಿಂದ ಭಾರಿ ಪ್ರಮಾಣದ ಆಯುಧ ಖರೀದಿಗೆ ಕೂಡ ಮುಂದಾಗಿದೆ. ಅಲ್ಲ, ಬಾಂಗ್ಲಾದೇಶದಿಂದ ಪಾಕಿಸ್ತಾನ ಆಯುಧ ಖರೀದಿ ಮಾಡಿದ್ರೆ ಸಮಸ್ಯೆ ಏನು? ಪಾಪ ಪಾಕಿಸ್ತಾನಕ್ಕೊಬ್ಬ ಖರೀದಿದಾರ ಸಿಕ್ಕದ ಅಷ್ಟೇ ಅಂತ ನಿಮಗೆ ಅನ್ನಿಸ್ತಾ ಇರಬೇಕು. ಈಗ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಸುಮಾರು 40,000 ಆರ್ಟಿಲರಿ ಶೆಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಜೊತೆಗೆ 40 ಟನ್ RDXಗೆ ಕೂಡ ಆರ್ಡರ್ ಅನ್ನು ಪ್ಲೇಸ್ ಮಾಡಿದೆ. 2,900 ಹೈ ಇಂಟೆನ್ಸಿಟಿ ಪ್ರಾಜೆಕ್ಟೈಲ್ಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ. ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಶೆಲ್ಲುಗಳನ್ನು ಖರೀದಿ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. 2023ರಲ್ಲಿ ಕೂಡ ಇಂಥದ್ದೊಂದು ಖರೀದಿ ಆಗಿತ್ತು. ಆಗ ಅವರು ತರಿಸ್ಕೊಂಡಿದ್ದು 12,000 ಶೆಲ್ಗಳನ್ನ, ಈಗ ತರಿಸ್ಕೊಳ್ತಾ ಇರೋದು 40,000 ಶೆಲ್ಗಳನ್ನ. ಇನ್ನು ಈ ಆರ್ಟಿಲರಿ ಶೆಲ್ಲುಗಳು 30ರಿಂದ 35 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ಗಳನ್ನ ಗುರಿಯಾಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇಷ್ಟೊಂದು ಆಯುಧಗಳು ಬಾಂಗ್ಲಾದೇಶಕ್ಕೆ ಯಾಕೆ ಬೇಕು ಗೆಳೆಯರೆ? ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಬಾಂಗ್ಲಾದೇಶ. ಇದರ 3 ಕಡೆಗಳಲ್ಲಿ ಭಾರತ ಇದೆ. ಬಾಂಗ್ಲಾ ಮತ್ತು ಭಾರತದ ನಡುವೆ 4,907 ಕಿಲೋಮೀಟರ್ ಗಡಿ ಇದೆ. ಆ ಪೈಕಿ ಅಸ್ಸಾಂ ಜೊತೆ ಬಾಂಗ್ಲಾದೇಶ 262 ಕಿಲೋಮೀಟರ್ಗಳಷ್ಟು ಗಡಿ ಹಂಚಿಕೊಳ್ಳುತ್ತೆ. ತ್ರಿಪುರಾ ಜೊತೆ 856 ಕಿಲೋಮೀಟರ್, ಮಿಜೋರಾಂ ಜೊತೆ 318, ಮೇಘಾಲಯದ ಜೊತೆ 443 ಹಾಗೂ ಪಶ್ಚಿಮ ಬಂಗಾಳದ ಜೊತೆ 2,217 ಕಿಲೋಮೀಟರ್ನಷ್ಟು ಗಡಿಯನ್ನ ಬಾಂಗ್ಲಾದೇಶ ಹಂಚಿಕೊಳ್ತಾ ಇದೆ. ಇದರ ಜೊತೆಗೆ ಬಾಂಗ್ಲಾ ಭಾರತದ ನಡುವೆ ಬಂಗಾಳ ಕೊಲ್ಲಿಯಲ್ಲಿ ಕೂಡ ಒಂದಷ್ಟು ಜಲಗಡಿ ಇದೆ. ಇನ್ನು ಬಾಂಗ್ಲಾ ಮ್ಯಾನ್ಮಾರ್ ಜೊತೆಗೂ ಗಡಿಯನ್ನ ಹಂಚಿಕೊಳ್ಳುತ್ತೆ. ಅದರ ನೆಲ, ಜಲ ಎಲ್ಲ ಗಡಿಗಳು ಸೇರಿದರೂ ಕೂಡ ಬಾಂಗ್ಲಾ ಮ್ಯಾನ್ಮಾರ್ ನಡುವೆ ಇರೋದು ಸುಮಾರು 370.4 ಕಿಲೋಮೀಟರ್ನಷ್ಟು ಗಡಿ. ಅಂದ್ರೆ ಬಾಂಗ್ಲಾ ಅತಿ ದೊಡ್ಡ ಗಡಿಯನ್ನ ಹೊಂದಿರೋದು ಭಾರತದ ಜೊತೆಗೆ. ಹಾಗೆ ಅವರ ಮಿತ್ರ ಪಾಕಿಸ್ತಾನಕ್ಕೆ ಸಮಸ್ಯೆ ಇರೋದು ಕೂಡ ಭಾರತದ ಜೊತೆಗೇನೆ. ಹೀಗಾಗಿ ಬಾಂಗ್ಲಾ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಆಯುಧಗಳನ್ನು ಖರೀದಿ ಮಾಡ್ತಾ ಇದೆ ಅನ್ನೋದು ಗೌಪ್ಯ ವಿಷಯವಾಗಿಯೇನು ಉಳಿತಾ ಇಲ್ಲ. ಗೆಳೆಯರೆ, ಇಲ್ಲಿ ಅಮೆರಿಕ, ಬಾಂಗ್ಲಾ ಹಾಗೂ ಪಾಕಿಸ್ತಾನಗಳ ನಡುವೆ ಒಂದು ಸಿಂಡಿಕೇಟ್ ನಿರ್ಮಾಣ ಆಗಿದೆ. ಅವರು ಹಿಂದೂ ಮಹಾಸಾಗರದಲ್ಲಿ ಭಾರತದ ವಿರುದ್ಧ ಒಂದಷ್ಟು ಒತ್ತಡವನ್ನು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೇಗೆ ಪಾಕಿಸ್ತಾನಕ್ಕೆ ಆಫ್ಘನಿಸ್ತಾನದ ಜೊತೆ ಸಮಸ್ಯೆ ಆಗಿ ಅವರು ಭಾರತದ ಗಡಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇದ್ದಾರೋ, ಹಾಗೆ ಭಾರತಕ್ಕೆ ಬಾಂಗ್ಲಾ ಗಡಿಯಲ್ಲಿ ಸಮಸ್ಯೆಯನ್ನು ಶುರು ಮಾಡಿ ಪಾಕಿಸ್ತಾನ, ಬಾಂಗ್ಲಾ ಹಾಗೂ ಚೈನಾಗಳ ನಡುವೆ ಭಾರತ ಎಂಗೇಜ್ ಆಗೋ ಹಾಗೆ ಮಾಡಬೇಕು, ಭಾರತದ ಮೇಲೆ ಒಂದಷ್ಟು ಒತ್ತಡವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ಸಿಂಡಿಕೇಟ್ನ, ಅದರಲ್ಲೂ ಅಮೆರಿಕಾದ ಉದ್ದೇಶ ಇದ್ದಾಗಿದೆ. ಇಲ್ಲಿ ಭಾರತ ಮತ್ತು ಬಾಂಗ್ಲಾ ನಡುವಿನ ಗಡಿ ಸಮಸ್ಯೆಗೆ ತುತ್ತಾದರೆ ಅದರ ಲಾಭ ಚೈನಾಗಾಗುತ್ತೆ ಅನ್ನೋದು ಅಮೆರಿಕಾಗೆ ಕೂಡ ಗೊತ್ತಿದೆ. ಆದರೆ ಇಲ್ಲಿ ಅಮೆರಿಕ ಚೈನಾ ವಿರುದ್ಧ ಭಾರತವನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ನಿಜಾನೇ. ಅದಕ್ಕಾಗಿ ಭಾರತದ ಜೊತೆ ಸ್ನೇಹವನ್ನು ಕೂಡ ಅಮೆರಿಕ ಮಾಡ್ಕೋತಾ ಇದೆ. ಹಾಗೆ ಭಾರತದ ಗಡಿಗಳಲ್ಲಿ, ಭಾರತದ ಒಳಗೆ ಕೂಡ ಒಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗೋದಕ್ಕೆ ಅಮೆರಿಕ ಕಾರಣ ಆಗ್ತಾ ಇದೆ. ಒಟ್ಟಾರೆ ಭಾರತ ಅಮೆರಿಕಾದ ಮಾತು ಕೇಳೋ ಥರದ ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ಜಿಯೋ ಪೊಲಿಟಿಕ್ಸ್ ಅನ್ನೋದು ಇರೋದೇ ಹೀಗೆ. ಇಲ್ಲಿ ಯಾರೂ ಸ್ನೇಹಿತರಲ್ಲ, ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ. ಸ್ನೇಹ, ವೈರ ಎರಡೂ ಕೂಡ ಬದಲಾಗ್ತಾ ಇರತ್ವೆ. ಎಲ್ಲ ಕೂಡ ಲಾಭ ಮತ್ತು ನಷ್ಟಗಳ ಮೇಲೆ ಆಧಾರಪಟ್ಟಿರುತ್ತೆ. ಭಾರತ ಈ ಸಮಸ್ಯೆಯನ್ನು ಈಗ ಹ್ಯಾಂಡಲ್ ಮಾಡಬೇಕು, ಖಂಡಿತ ಮಾಡುತ್ತೆ. ಇದು ಗೆಳೆಯರೆ ಭಾರತದ ಪೂರ್ವದಲ್ಲಿ ಹುಟ್ಟಿದ ಮತ್ತೊಂದು ಪಾಕಿಸ್ತಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.